ಸ್ನೇಹಿತರೆ, ಪ್ರಿಯಾಂಶಿದ ಏಂಜಲ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಕ್ರಿಸ್ಮಸ್ ರಜೆಗೆ ಇಲ್ಲಿ ಮಣಿಪಾಲಕ್ಕೆ ಹೋದಾಗ ನನ್ನ ಮಗನಿಗೆ ವಾಟರ್ ಫಾಲ್ಸಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆದರೆ ಅಲ್ಲಿ ನೋಡಿದ್ರೆ ಆ ಟೈಮಲ್ಲಿ ಸ್ಕೂಲ್ ಟ್ರಿಪ್ ಇರೋ ಟೈಮ್ ಆಗಿದ್ದರಿಂದ ತುಂಬ ಮಕ್ಕಳು ಫ್ರೀ ಬುಕ್ಕಿಂಗ್ ಆಗೋಗಿತ್ತು. ಹಾಗೆಯೇ ತುಂಬ ಫ್ಯಾಮಿಲೀಸು ಪ್ರೀ ಬುಕ್ಕಿಂಗ್ ಮೊದಲೇ ಮಾಡಿದ್ರಿಂದ ಯಾವ ವಾಟರ್ ಫಾಲ್ಸಲ್ಲೂ ಟಿಕೆಟ್ ಸಿಕ್ಕಿಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ, ಮಲ್ಪೆ ಬೀಚಿಗೆ ಕರ್ಕೊಂಡು ಹೋಗ್ತೀವಿ ಅಂತ ನನ್ನ ಮಗನಿಗೆ ಹೇಳಿದ್ದೆ. ಅದಕ್ಕೆ ಇವತ್ತು ಆ ದಿನ ಬಂದಿದೆ. ಮಲ್ಪೆ ಬೀಚಿಗೆ ನಾನೀಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋ ಮೊದಲೇ ಮಾಡಿದ್ದಾಗಿತ್ತು, ಆದರೆ ನಾನು ಹಾಕಲಿಕ್ಕೆ ಸ್ವಲ್ಪ ತಡ ಮಾಡಿದೆ ಅಂತ ಹೇಳ್ಬೋದು. ಈಗ ಹೋಗ್ತಾ ಇದ್ದೀವಿ, ತಡ ಮಾಡೋದು ಬೇಡ. ಸ್ನೇಹಿತರೆ, ಈಗ ನಾವು ಮಲ್ಪೆ ಬೀಚಲ್ಲಿದ್ದೀವಿ. ಇಲ್ಲಿಗ ಫ್ಲೋಟಿಂಗ್ ಬ್ರಿಡ್ಜ್ ಅನ್ನೋದು ಓಪನ್ ಆಗಿದೆ ತುಂಬ ದಿನಗಳ ನಂತರ. ನಾನು ಹಿಂದಿನ ವಿಡಿಯೋ ಮಾಡಿದಾಗ ಅಲ್ಲಿ ಬ್ರಿಡ್ಜ್ ಹೇಗಾಗಿದೆ ಅಂತ ತೋರಿಸಿದ್ದೆ, ಫ್ಲೋಟಿಂಗ್ ಬ್ರಿಡ್ಜು. ಈ ಸತಿ ಸ್ವಲ್ಪ ರಶ್ ಕಡಿಮೆ ಇರೋದ್ರಿಂದ ನಾವು ಈಗ ಹೋಗ್ತಾ ಇದ್ದೀವಿ. ಅಲೆ ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳ್ಬೋದು. ನಿಮ್ಗೆ ಇಲ್ಲಿ ತುಂಬ ಜೋರಾಗಿ ಕಾಣಿಸ್ತಾ ಇರ್ಬೋದು, ಆದರೆ ಅಷ್ಟೊಂದೇನಿಲ್ಲ, ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ಬೋದು. ನಾವು ಫಸ್ಟ್ ವಿಡಿಯೋ ಮಾಡಿದಾಗ ತುಂಬ ಅಲೆ ಇದ್ದಿತ್ತು ಮತ್ತು ರಶ್ ತುಂಬ ಇರೋ ಕಾರಣಕ್ಕೆ ನಾವು ಹೋಗ್ಲಿಕ್ಕೆ ಆಗಲಿಲ್ಲ. ಈ ಸತಿ ಅವಕಾಶ ಸಿಕ್ಕಿದೆ, ಅದಕ್ಕೆ ಈಗ ನಾನು ಸೌಕಾಸ್ ನಡ್ಕೊಂಡು ಹೋಗ್ತಾ ಇದ್ವಿ. ಜೀವ ಧಕ 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 ಅಂತ ಇದೆ, ಆದರೂ ದೂರ ಹೋಗ್ತಾ ಇದ್ದೀನಿ. ಸೈಡಿಗೆ ಹಗ್ಗ ಕಟ್ಟಿದಾರಲ್ಲ, ಅದನ್ನು ಹಿಡ್ಕೊಂಡು. ಆದರೆ ಅಷ್ಟೊಂದು ವೇವ್ಸು ನಿಮಗೆ ನಾನು ವಿಡಿಯೋ ಮಾಡೋ ಟೈಮಿಗೆ ಇರಲಿಲ್ಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಅಂತೂ. ಸ್ಟಾರ್ಟಿಂಗ್ ಹೋಗುವಾಗಂತೂ ಈಗಂತೂ ಸ್ವಲ್ಪ ಧಕ ಧಕ ಅಂತ ಇದೆ. ಸೌಕಾಸ್ ಹೋಗ್ತಾ ಇದ್ದೀನಿ. ನನ್ನ ಮಗನಿಗೂ ಹೇಳಿದ್ದೀನಿ ಹಗ್ಗ ಹಿಡ್ಕೊಂಡೆ ಮುಂದೆ ಬಾ ಅಂತ. ಈಗ ನಾವು ಫ್ಲೋಟಿಂಗ್ ಬ್ರಿಡ್ಜ್ನ ಮೇನ್ ಇಲ್ಲಿ ನಿಂತ್ಕೊಂಡಿದ್ದೀವಿ. ಅಲೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಷ್ಟೊಂದು ವೇವ್ಸ್ ಆಗ್ತಾ ಇಲ್ಲ. ಗಾಳಿ ತುಂಬ ಬೀಸ್ತಾ ಇದೆ, ಹಾಗೆ ಬಿಸಿಲು ಇರೋದ್ರಿಂದ ಅಲ್ಲಿ ನಿಮಗೆ ಗಾರ್ಡ್ಸ್ ಕೂಡ ಇರ್ತಾರೆ ಸಪೋರ್ಟಿಗೆ. ನೀವೀಗ ವೀಕ್ಷಣೆ ಮಾಡ್ತಾ ಇರ್ಬೋದು ಎಲ್ಲ ಕಡೆ. ಅಷ್ಟೊಂದು ವೇವ್ಸ್ ಇಲ್ಲ. ಹಾಗೆ ಈಗ ಇಲ್ಲಿ ತುಂಬ ಜನನೂ ಇಲ್ಲ, ಅಂದರೆ 5-10 ಜನ ಅಷ್ಟೇ ಇರ್ಬೋದು. ಈಗ ಅವರು ಸಹಿತ ವಿಡಿಯೋ ತಗೊತಾ ಇದ್ದಾರೆ. ಹಾಗೆಯೇ ನಾವು ಎಲ್ಲ ಕಡೆ ಒಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ಸೈಡಿಗೆಲ್ಲ ಹಗ್ಗ ಹಿಡ್ಕೊಂಡು ನಿಂತ್ಕೊಳ್ಳಿಕ್ಕೆ ಕೊಡಲ್ಲ, ಮಿಡ್ಲಲ್ಲೇ ನಿಂತ್ಕೊಳ್ಳಿ ಅಂತ ಗಾರ್ಡ್ಸ್ ಹೇಳ್ತಾರೆ. ಅಂದರೆ ವೇವ್ಸ್ ತುಂಬ ಜಾಸ್ತಿ ಆಯಿತು ಅಂದರೆ ಫ್ಲೋಟಿಂಗ್ ಬ್ರಿಡ್ಜನ್ನು ಸ್ವಲ್ಪ ಹಾರುತ್ತೆ. ಅದಕ್ಕೆ ಈಗ ನಾವು ಮಿಡ್ಲಲ್ಲಿ ನಿಂತ್ಕೊಂಡಿದ್ದೀವಿ. ಮಿಡ್ಲಲ್ಲಿ ನಿಂತ್ಕೊಂಡೆ ನಾವು ಫೋಟೋ ಇದೆಲ್ಲ ತಗೊತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಅಂತೂ. ಎನ್ಸ್ಕೊಂಡಿರಲಿಲ್ಲ ನಾವು ಫ್ಲೋಟಿಂಗ್ ಬ್ರಿಡ್ಜಿಗೆ ಬಂದು ಈ ರೀತಿ ವಿಡಿಯೋ ಮಾಡ್ತೀವಿ ಅಂತ. ಹಾಗೆ ಮೇಲ್ಗಡೆ ಪ್ಯಾರಾಸೈಕ್ಲಿಂಗ್ ವಿಡಿಯೋಸ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಹಾಗೆ ಇಲ್ಲಿ ತುಂಬ ಫ್ಯಾಮಿಲೀಸ್ ಬಂದಿದ್ದು, ಅಂದರೆ ರಶ್ ಏನಿಲ್ಲ, ತುಂಬ ಕಡಿಮೆನೇ ಇದೆ. ನನಗೆ ಗೊತ್ತಿರಲಿಲ್ಲ ಫ್ಲೋಟಿಂಗ್ ಬ್ರಿಡ್ಜ್ ಇಲ್ಲಿ ಓಪನ್ ಆಗಿದೆ ಅಂತ. ನಾವು ಸಡನ್ಲಿ ಮಲ್ಪೆ ಬೀಚಿಗೆ ಬಂದಾಗ ಈ ಫ್ಲೋಟಿಂಗ್ ಬ್ರಿಡ್ಜ್ ನೋಡಿದ್ವಿ. ಫಸ್ಟಿಗೆ ಇಲ್ಲಿ ಹೋಗಿಬಿಟ್ವಿ, ಮತ್ತು ರಶ್ ಆಯಿತು ಅಂದರೆ ಮತ್ತು ನಮಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ. ಈಗ ನೀವು ಇಲ್ಲಿ ಸೈಡಿಗೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲರಿಗೂ ಆಗಬೇಕು ಅಂತ ಹೇಳ್ತೀನಿ ನಾನು. ನಮಗೆ ಎಲ್ಲ ದೂರಗಳಿಂದ ನಾವು ಹೋದಾಗ ಅಲ್ಲಿಯ ಒಂದು ವಿಶೇಷವನ್ನು ನಾವು ಅನುಭವಿಸೇ ಇರ್ತೀವಿ. ಈಗ ಇದೆ ನಮ್ಮದೇ ಊರಲ್ಲಿ ಈ ರೀತಿ ಹೊಸದಾಗಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದನ್ನು ನಾವು ಉಪಯೋಗನ ಪಡ್ಕೊಬೇಕು. ಹಾಗೆ ಇಲ್ಲಿಂದ ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ಕಿಪ್ ಆಯಿತು ಕಾಲು. ಈಗ ಅಷ್ಟೊಂದು ನನಗೆ ಹೆದರಿಕೆ ಅಂತ ಇಲ್ಲ. ನಾವು ಸ್ಟಾರ್ಟಿಂಗ್ ಬಂದಾಗ ತುಂಬ ಹೆದರಿಕೆ ಇತ್ತು, ಮನಸ್ಸೆಲ್ಲ ಢಗ ಅಂತ ಇತ್ತು. ಈಗ ಸ್ವಲ್ಪ ನಾರ್ಮಲ್ ಆಗಿದೆ. ಈಗ ಒಂದು 10-15 ನಿಮಿಷ ಇರ್ಲಿಕ್ಕೆ ಕೊಡ್ತಾರೆ ನಮಗೆ. ಹಾಫ್ ಆನ್ ಅವರ್ ತನಕ ಇರ್ಬೋದು, ಹಾಗೇನಿಲ್ಲ. ಆದರೆ ನಾವು ಬೇಗ ಬಂದುಬಿಟ್ವಿ. ಅಂದರೆ ನನಗೆ ಇನ್ನೂ ಹೊರಗಡೆ ಬೋಟಿಂಗ್ ಎಲ್ಲ ಮಾಡಬೇಕಾಗಿರೋದ್ರಿಂದ ನಾವೀಗ ಬೇಗ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಫ್ಲೋಟಿಂಗ್ ಬ್ರಿಡ್ಜ್ ಚಾರ್ಜಸ್ ಬಂದುಬಿಟ್ಟು ಒಬ್ಬರಿಗೆ 150 ಅಂತ, ಮಕ್ಕಳಿಗಾದರೂ 5 ಇಯರ್ ಮೇಲಿದ್ದರೆ ಚಾರ್ಜ್ ಮಾಡ್ತಾರೆ. ಈಗ ಬೋಟ್ ರೈಡಿಗೆ ಹೋಗಲಿಕ್ಕೆ ಪ್ಲ್ಯಾನ್ ನಡೀತಾ ಇದೆ.
ಈಗ ನಾನಂತೂ ಈಗ ಫ್ಲೋಟಿಂಗ್ ಬ್ರಿಡ್ಜಲ್ಲಿ ಹೋಗಿ ಆಗಿದೆ ಅಲ್ವಾ. ಈಗ ಮಕ್ಕಳು ಮತ್ತು ಹಸ್ಬೆಂಡಿಗೆ ಅವರು ಯಾವುದಾದ್ರು ಟ್ರಿಪ್ ಮಾಡಬೇಕು ವಾಟ್ರಲ್ಲಿ ಅಂತಿದ್ದಾರೆ. ನೋಡೋಣ. ಮೊದಲಿಗೆ ನಾವೀಗ ಏನೇನಿದೆ ಅಂತ ನೋಡ್ಕೊಂಡ್ಬಿಡುವ, ಎಷ್ಟೆಷ್ಟು ಚಾರ್ಜಸ್ಸು ಅಂತ. ಅದಕ್ಕೆ ಈಗ ಹೋಗಿ ವಿಚಾರಿಸ್ತಾ ಇದ್ದೀವಿ. ಸಂಜೆ ಹೊತ್ತಾಗಿರೋದ್ರಿಂದ ತುಂಬ ರಶ್ ಇದೆ. ನಾವು ಆಲ್ರೆಡಿ ಈಗ 3 ಗಂಟೆಗೆ ಬಂದಿರೋದ್ರಿಂದ ನಮಗೆ ಎಲ್ಲ ರೈಡು ಸಿಗಲಿ ಅಂತ ಬೇಗ ಬಂದಿದ್ದೀವಿ. ಬಿಸಿಲು ತುಂಬಾ ಇದೆ. ಮತ್ತು ಹಾಗೆಯೇ ಇದು ಟೂರಿಗೆ ಬಂದ ಮಕ್ಕಳು ಎಲ್ಲ ತುಂಬ ಜನ ಇದ್ದಾರೆ. ಅವರೆಲ್ಲ ಈಗ ರಶ್ ಆಗಿ ಹೋಗಿದೆ. ಈಗ ಬನಾನಾ ಅದರಲ್ಲಿ ಹೋಗ್ತಾ ಇದ್ದೀವಿ. ಹಸ್ಬೆಂಡು ಮತ್ತು ನನ್ನ ಮಗ ಹೋಗ್ತಾ ಇದ್ದೇನೆ. ನಾನು ಮತ್ತು ಪ್ರಿಯಾಂಶಿ ಸೈಡಿಗೆ ಇರ್ತೀವಿ. ಈಗ ಅವರು ರೈಡು ಸ್ಟಾರ್ಟ್ ಆಗುತ್ತೆ. ಇಲ್ಲಿಗ ಪ್ರಿಯಾಂಶಿ ತುಂಬ ನೀರು ಕೆಳಗೆ ಬರ್ತಾ ಇತ್ತಾ, ಆಟ ಆಡ್ತಾ ಇದ್ಲು. ಒಮ್ಮೆಲೆ ಒಂದೇ ಸತಿ ನೀರು ಬಂದ್ಬಿಡ್ತು. ಹೇಗೆ ಕಾಲಿಗೆ ಕೆಲಸ ಕೊಟ್ಟು ಫಾಸ್ಟ್ ಹಾಕಿ ಓಡ್ತಾ ಇದ್ದಾಳೀಗ. ಈಗ 10 ಮಿನಿಟ್ಸ್ ಅವರು ವಾಟ್ರಲ್ಲಿ ರೈಡ್ ಮಾಡ್ಕೊಂಡು ಬಂದರು. ಈಗ ಬರ್ತಾ ಇರೋ ಸೀನನ್ನು ನಾನು ಶೂಟ್ ಮಾಡ್ತಾ ಇರುವಂಥದ್ದು. ಮ್ಯಾಲಿಂದೆಲ್ಲ ನೀರು ಬಂತ ನಿಂಗೆ ಹೆಂಗಾಯ್ತು? ಸೂಪರ್ ಆಯ್ತು. ಸೂಪರ್ ಆಯ್ತು. ಸೂಪರ್. ಅಲ್ಲಿ ಹಾರ್ಬೇಕಂತ ಹೇಳಿದ್ರು, ಹಾರ್ಲಿಲ್ಲ. ಸ್ವಿಮ್ಮಿಂಗ್ ಬರ್ತದೆ, ಹಾರ್ಲಿಲ್ಲ. ನಿಂಗೆ ಬರ್ತದೆ? ಉಪ್ಪು ನೀರು, ಆ ಉಪ್ಪು ನೀರು ಯಾರು ಕುಡಿಯುವುದು? ಇಲ್ಲಿಗ ಪ್ರತ್ಯೂಷ್ನಿಗೆ ಟ್ರಕ್ ರೈಡಿಗೆ ತುಂಬ ಆಸೆ ಇತ್ತು. ಅದಕ್ಕೆ ಅವನಿಗೆ ಟ್ರಕ್ ರೈಡಿಗೆ ಕಳಿಸಿದ್ದೀವಿ. ಒಂದು ಫುಲ್ ರೌಂಡ್ ಹಾಕಿ ಬರ್ತಾರೆ. ಅದಕ್ಕೆ 100 ರೂಪೀಸ್ ತಗೊಂಡ್ರು. ಈಗ ನಾವು ನೆಕ್ಸ್ಟ್ ಗೇಮಿಗೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಹಗ್ಗ ಕಟ್ಟಿ ಮೇಲೆ ಹಾರಿಸೋದಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಬಂಗಿ ಜಂಪಿಂಗ್ ಅಂತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಪ್ರತ್ಯೂಷ್ನಿಗೆ ಏನು ಇಮ್ಯಾಜಿನೇಷನ್ನೇ ಇರಲಿಲ್ಲ. ಏನೋ ನಾವು ಹೋಗು ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಅವನು ಹೋಗಿ ಈಗ ರೈಡಿಂಗಿಗೆ ಹೋಗಿದ್ದಾನೆ. ನೋಡುವ, ಈಗ ಗಮ್ಮತ್ತಿರುತ್ತೆ. ಪ್ರತ್ಯೂಷ್ನಿಗೆ ಈಗ ಒಂದ್ಸತಿ ಮೇಲ್ಗಡೆ ಹಾರಿಸಿದ್ದಕ್ಕೆ ಒಂಥರ ಆಗೋಯ್ತು. ಮನಸ್ಸೆಲ್ಲ ದಗ ಅಂತ ಇದೆ ಅವನಿಗೆ. ಅದಕ್ಕೆ ಕೈಯನ್ನು ತುಂಬ ಫಿಟ್ಟಾಗಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಿ ತಾನು ಬೀಳ್ತೀನೋ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅವನಿಗೆ. ನಾವು ಆದಷ್ಟು ಅವನಿಗೆ ಧೈರ್ಯ ತುಂಬ್ತಾ ಇದ್ವಿ, ಏನಿಲ್ಲ ಏನಾಗಲ್ಲ ಅಂತ. ತುಂಬ ಲೈಟ್ ವೇಟ್ ಇರೋದ್ರಿಂದ ಅಷ್ಟು ಜೋರಾಗೂ ಹೋಗ್ತಾ ಇಲ್ಲ ಮೇಲೆ. ಹೆದರಿಕೆ ಇದೆಯಲ್ವ ಮನಸ್ಸಲ್ಲಿ. ಕಣ್ಣೆಲ್ಲ ಒಂಥರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ. ಅದಕ್ಕೆ ಮತ್ತೆ ನಾವು ಜಾಸ್ತಿ ರೈಡು ಹೋಗ್ಲಿಕ್ಕೆ ಕೊಡಲಿಲ್ಲ ಅವನಿಗೆ, ಸಾಕು ಅಂತ ಬಿಟ್ಬಿಟ್ವಿ. ಪ್ರಿಯಾಂಶಿ ಅಣ್ಣನಿಗೇನೋ ಮಾಡ್ತಾ ಇದ್ದಾರೆ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಕಾಣ್ತಾ ಇದ್ದಾರೆ. ಅಣ್ಣನ ಏನ್ ಆಗ್ತಾ ಇದೆ ಅನ್ಕೊಂಡು ಅಲ್ಲಿ ಹೇಗೆ ಅನಿಸ್ತು ನಿಂಗೆ? ಒಳ್ಳೆ ಆಯ್ತು. ನೀನು ಹೆದರ್ಕೊಂಡೆ ಅಂತಕ್ಕೆ? ಹೆದರ್ಕೊಳ್ಳಿಲ್ಲ ನೀನು? ಇಲ್ಲ. ತುಂಬ ಹೊತ್ತು ರೈಡಿಂಗು, ಆಟ, ಗೇಮ್ಸು ಅಂತ ಮಾಡಿದ್ದಕ್ಕೆ ಸಾಕಾಗಿ ಹೋಯಿತು. ಈಗ ಇಲ್ಲಿ ರೋಲ್ ತಿನ್ನಲಿಕ್ಕೆ ಬಂದಿದ್ವಿ. ಫಸ್ಟು ಒಂದು ತಿಕ್ಕು ತೊಗೊಂಡ್ವಿ, ಚೆನ್ನಾಗಿತ್ತು ಅನ್ನಿಸ್ತು. ಅದಕ್ಕೆ ಮತ್ತೊಂದು ಈಗ ತೊಗೊಂಡು ಮಕ್ಕಳಿಗೆ ಹಸ್ಬೆಂಡೆಲ್ಲ ತಿಂತಾ ಇದ್ದಾರೆ.
ಹಾಗೆ ಈಗ ಎಲ್ಲ ಕಡೆ ಏನಾದರೂ ಮಕ್ಕಳಿಗೆ ಬೇರೆ ಬೇರೆ ವೆರೈಟೀಸ್ ಆಫ್ ಎಲ್ಲ ತಿಂಡಿ ತಿಂದು ಈಗ ಸ್ವಲ್ಪ ಹೊಟ್ಟೆ ಸಮಾಧಾನ ಮಾಡ್ಕೊಂಡು ಈಗ ಮತ್ತೆ ಪುನಃ ರೈಡಿಗೆ ಹೋಗಿದ್ದೀವಿ. ಪ್ರಿಯಾಂಜಿಗೆ ಏನು ನಾವು ರೈಡ್ ಮಾಡಿಸಿಲ್ಲ ಇತ್ತು, ಅದಕ್ಕೆ ಕಾರ್ ಮೇಲೆ ರೈಡ್ ಮಾಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಇದಿರೋದು 10 ಮಿನಿಟ್ಸ್ ಅಷ್ಟೇ. ಅವರು ಕಾರು ರೈಡ್ ಮಾಡೋರು ಪ್ರಿಯಾಂಶಿ ಅವ್ರಿಗೆ ನೋಡ್ಕೊಂಡು ನಗಾಡ್ತಾ ಇದ್ಲ. ಅವರಿಗೆ ತುಂಬ ಖುಷಿ ಆಯಿತು, ಸಣ್ಣ ಪಾಪು ಅಲ್ಲ ಅಂತ ಅವರು ತುಂಬ ಹೊತ್ತು ರೈಡ್ ಮಾಡಿಸಿದ್ರು. ಹಾಗೆ ನಾನು ಸೈಡಿಗೆ ಕುತ್ಕೊಂಡಿದ್ನ, ಅವಳಿಗೆ ನೋಡ್ಕೊತ ನಿಮ್ಮ ಹತ್ರ ಈಗ ಮಾತಾಡ್ತಾ ಇರುವಂಥದ್ದು. ಈಗ ಸಮಯ ಒಂದು 6 ಗಂಟೆ ಆಗಿದೆ. ತುಂಬ ಹೊತ್ತು 3 ಗಂಟೆಗೆ ಬಂದಿರೋದ್ರಿಂದ ತುಂಬ ಹೊತ್ತು ಬಿಸಿಲಲ್ಲಿ ಆಟ ಆಡೋದ್ರಿಂದ ಮುಖ ತುಂಬ ಬಾಡಿ ಹೋಗಿಬಿಟ್ಟಿದೆ, ತುಂಬ ಸುಸ್ತು ಕೂಡ ಆಗಿದೆ. ತುಂಬ ಬಿಸಿಲಿದೆ ಇಲ್ಲಿ, ಎಲ್ಲೂ ಮರಗಿಡಗಳೆಲ್ಲೂ ಏನೂ ಇಲ್ಲ. ಹಾಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನನ್ನ ಪಕ್ಕದಲ್ಲೇ ಒಬ್ಬರು ಅಜ್ಜಿ ಇದ್ದರು. ಅವರು ನನ್ನ ಹತ್ರ ಮಾತಾಡ್ತಾ ಇದ್ದರು. ಹಾಗೆ ಅವರು ಬೆಂಗಳೂರಿಂದ ಬಂದದ್ದಾಗಿತ್ತಂತೆ ಇಲ್ಲಿ ಮಲ್ಪೆ ಬೀಚ್ ನೋಡಲಿಕ್ಕೆ. ತುಂಬ ಏಜ್ ಆಗಿದೆ. ಹಾಗೆ ಮಾತಾಡ್ತಾ ನಾವು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಾ, ಹಾಗೆ ನಗಾಡ್ತಾ ಇದ್ದಾರೆ ನೋಡಿ ಅವರು. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸುವಂಥ ಟೈಮ್ ಕೂಡ ಬಂದಿದೆ. ಇವತ್ತಿನ ವಿಡಿಯೋ ನಿಮಗೆ ಆದಷ್ಟು ನಾನು ಶಾರ್ಟ್ಕಟ್ಟಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ಹಾಗೆಯೇ ಎಷ್ಟು ಪ್ರೈಸ್ ಇದೆ ಎಲ್ಲ ರೈಡಿದ್ದು ಅದನ್ನು ನಿಮಗೆ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ಸಲ್ಲಿ ಹೇಗೆ ಅನಿಸ್ತು ಅಂತ ವಿಡಿಯೋ ಬಂದಿದೆ ಅಂತ ತಿಳಿಸಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.